ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರಗಳನ್ನು ಒಮ್ಮೆ ಪಠಿಸಿ ನೋಡಿ. ಗುರುವಾರ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದು ಸಂಪ್ರದಾಯ. ಈ ದಿನ ನಾವು ರಾಯರ ಆರಾಧನೆಯ ಮೂಲಕ, ರಾಯರ ಮಂತ್ರಗಳನ್ನು ಪಠಿಸುವ ಮೂಲಕ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಗುರುವಾರ ನಾವು ರಾಘವೇಂದ್ರ ಸ್ವಾಮಿಗಳ ಯಾವ ಮಂತ್ರಗಳನ್ನು ಪಠಿಸಬೇಕು? ಗುರುವಾರ ನಾವು ಯಾವ ರೀತಿ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಪಠಿಸಬೇಕು ತಿಳಿಯೋಣ. ಗುರುವಾರವು ವಿಶೇಷವಾದ ದಿನವಾಗಿದ್ದು, ಈ ಒಂದೇ ದಿನ 3 ದೇವರುಗಳನ್ನು ಪೂಜಿಸಲಾಗುತ್ತದೆ. ಈ 3 ದೇವರುಗಳಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕೂಡ ಒಬ್ಬರು. ಗುರುವಾರದ ದಿನವು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಲು ಅತ್ಯಂತ ಮಂಗಳಕರವಾದ ದಿನವಾಗಿದೆ ಎನ್ನುವ ನಂಬಿಕೆ ಇದೆ. ಈ ದಿನ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ಅವರ ಮಂತ್ರಗಳನ್ನು ಪಠಿಸುವುದು ಕೂಡ ಅತ್ಯಂತ ವಿಶೇಷವಾಗಿರುತ್ತದೆ. ಗುರುವಾರದ ದಿನದಂದು ನಾವು ರಾಘವೇಂದ್ರ ಸ್ವಾಮಿಗಳ ಯಾವ ಮಂತ್ರಗಳನ್ನು ಪಠಿಸಬೇಕು ನೋಡಿ. 1. ರಾಘವೇಂದ್ರ ಸ್ವಾಮಿ ಮುಖ್ಯ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾದ ಈ ಅದ್ಭುತ ಮಂತ್ರವನ್ನು ನೀವು 11, 21 ಅಥವಾ 108 ಬಾರಿ ಪಠಿಸಬಹುದು. ಈ ಮಂತ್ರದ ಪಠಣವು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುವುದು. 2. ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದ ಇತರ ಮಂತ್ರಗಳು ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ, ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ, ಶ್ರೀ ರಾಘವೇಂದ್ರ ಗುರುವೇ ನಮಃ, ಶ್ರೀ ರಾಘವೇಂದ್ರಾಯ ನಮಃ. 3. ಗುರುವಾರ ವಿಶೇಷವಾಗಿ ಈ ವಿಷ್ಣು ಸಹಸ್ರನಾಮದ ಹೆಸರುಗಳನ್ನು ಪಠಿಸಬೇಕು. ಶ್ಯಾಮ, ರಾಮ, ನೀಲ, ನಿಲಯತಾಕ್ಷ, ಪ್ರಸನ್ನಾತ್ಮನೆ, ವೇಗವಾನ್, ಬುಧಾಯ, ಅವಯೋ. 4. ಗುರುವಾರ ಈ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳು. ರಾಘವೇಂದ್ರ ಸ್ವಾಮಿಗಳಿಂದ ಆಶೀರ್ವಾದ ದೊರೆಯುವುದು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ನೀಡುವುದು, ತೊಂದರೆಗಳಿಂದ ರಕ್ಷಣೆ ಮತ್ತು ಪರಿಹಾರವನ್ನು ಪಡೆಯಬಹುದು, ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆಯು ಹೆಚ್ಚಾಗುವುದು, ಇಷ್ಟಾರ್ಥಗಳು ಈಡೇರುವುದು. 5. ರಾಘವೇಂದ್ರ ಸ್ವಾಮಿ ಮಂತ್ರಗಳನ್ನು ಪಠಿಸುವುದರ ಬಗೆಗಿನ ಸಲಹೆಗಳು. ರಾಘವೇಂದ್ರ ಸ್ವಾಮಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿ. ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ. ತುಳಸಿ ದಳ, ನೈವೇದ್ಯ ಮತ್ತು ಹೂಗಳನ್ನು ಅರ್ಪಿಸಿದ ನಂತರ ಪೂಜೆ ಮಾಡಿ. ಉಪವಾಸ ವ್ರತ ಮಾಡಲು ಬಯಸುವವರು ವ್ರತವನ್ನು ತೆಗೆದುಕೊಳ್ಳಿ. ಗುರುವಾರದ ದಿನದಂದು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯು ಬರುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.